ನಾನು ಬಾಸಿಗೆ ಫೋನ್ ಮಾಡಿದೆ. ಅವ್ರನ್ನ ಇವತ್ತು ಬಾಸ್ ಅಂತ ಕರಿತೀನಿ. ತುಂಬ ಆತ್ಮೀಯರು, ಸುಮಾರು ವರ್ಷಗಳಿಂದ ನಮಗೆ ಆತ್ಮೀಯರು. ಅವ್ರು ಏನೇ ನನಗೇನು, ನಾನು ಇದು ಇವಾಗ ರಿಯಲ್ ಆಗಿ ಒಂದು ಮಾತು ಹೇಳ್ಬೇಕಂದ್ರೆ, ಒಂದು 4 ತಿಂಗಳಿಂದ ಫುಲ್ಲು ಕುಡಿತಾ ಇದ್ದೆ. ಕುಡಿದು ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ 90% 100%ನೇ ತಿಳ್ಕೊಳ್ಳಿ, ಅಷ್ಟು ಜನಕ್ಕೆ ಟಾರ್ಚರ್ ಕೊಟ್ಬಿಟ್ಟಿದ್ವಿ ಕುಡಿದಾಗ. ನಾನು ಮಾತಾಡಿ ಸುಮ್ಮನೆ ನಾನೇನು ಅವ್ರಿಗೆ ಏನು ಮಾಡ್ತಾಯಿದ್ರಿಲ್ಲ, ಅವ್ರು ಫುಲ್ ಬ್ಯುಸಿ ಇರ್ತಾರೆ, ಫೋನ್ ರಿಜೆಕ್ಟ್ ಲಿಸ್ಟ್ಗೆ ಹಾಕೋದು. ಅದಕ್ಕೆ ನಾನು ಯಾವ ಆರ್ಟಿಸ್ಟ್ ಅಂದರೆ ಅಯ್ಯೋ ಋಷಿನ ಒಂದು ಸವಾಸನೆ ಬೇಡ ಅನ್ನೋ ಥರ ಆಗ್ತಾರೆ. ಆಮೇಲೆ ಬಾಸ್ ಯಾವಾಗಲೂ ನಾನು ಮೊನ್ನೆ ಒಂದು 5-6 ತಿಂಗಳ ಹಿಂದೆಗಡೆ ಒಂದು ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡಿದ ತಕ್ಷಣ ಅದು ಆ್ಯಕ್ಚುಲಿ ನನ್ನ ಕರಿಯರ್ಗೆ ಪ್ಲಸ್ ನನಗೆ ತುಂಬಾ ತೊಂದರೆ ಆಗಿರೋದು. ನಾನೇನು ಕುಡಿದಾಗ ಏನೋ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಬಾಸ್ ಹೇಳಿದ್ರು ಇಮಿಡಿಯೇಟಾಗಿ. ಎಷ್ಟೋ ಜನ ಒಂದು ಸ್ನೇಹಿತರಿದ್ದಾರೆ, ಹಿತೈಷಿಗಳಿದ್ದಾರೆ, ಅವರು ಅದರಲ್ಲಿ ಒಂದು ಇಬ್ಬರು ಮಾಡಿದ್ರು. ಇವ್ರು ಮಾತ್ರ ಪರ್ಸ್ನಲಾಗಿ ಫೋನ್ ಮಾಡಿ ಋಷಿ ಫಸ್ಟ್ ಅದನ್ನ ಡಿಲೀಟ್ ಮಾಡು ಅಂತ ಹೇಳಿದ್ರು. ಅವರು ಬಂದಿರೋದು ತುಂಬ ಖುಷಿ ವಿಚಾರ, ತುಂಬ ಸಂತೋಷ ಆಗ್ತಾ ಇದೆ. ತುಂಬ ಬ್ಯುಸಿ ಇದ್ದರು. ಆಮೇಲೆ ಅವ್ರ ಫೋನು ಬಾಸ್ ಬರಬೇಕಂದ್ರೆ ಯಾವ ಹಾಡು, ಆಲ್ಬಮ್ ಸಾಂಗ, ಏನು ಸಾಂಗು ಅದೆಲ್ಲ ಏನು ಕೇಳಿಲ್ಲ. ಆಯ್ತು ಋಷಿ ಬರ್ತೀನಿ ಅಂತ ಹೇಳಿದ್ರು. ಬಂದು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರ ಆಶೀರ್ವಾದ ಸದಾ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ 2ನೇ ಸಾಂಗ್ ಇದು ಬಿಡುಗಡೆ ಮಾಡಿದ್ದು. ಫಸ್ಟು ಆಗದಿರುವ ಕೆಲಸ ಬದುಕಲ್ಲಿ ಏನೂ ಇಲ್ಲ ಮನುಷ್ಯ ಅಂತ ಮಾಡಿದ್ವಿ. ಇವಾಗ ಇದು ಇವನೇ ಟೋಟಲ್ 5 ಸಾಂಗ್ ಇದೆ. 5 ಸಾಂಗ್ ಫಸ್ಟ್ ಬಿಡುಗಡೆ ಮಾಡಿ ನಂತರ ನಾವು ಶೂಟ್ ಹೋಗ್ತೀವಿ. ಕಾರಣ ಏನಂತಂದರೆ, ಇವಾಗ ಯಾರೋ ದೊಡ್ಡ ಸ್ಟಾರ್ಗಳದ್ದು ಬಿಡುಗಡೆ ಮಾಡಿದ್ರೆ ಒಂದು ದಿವಸಕ್ಕೆ 50 ಲಕ್ಷ 40 ಲಕ್ಷ ನೋಡ್ತಾರೆ. ನಾವು ಹೊಸಬ್ರದ್ದು ಆ ಸಾಂಗ್ ಎಷ್ಟೇ ಸೂಪರ್ ಹಿಟ್ ಇರಲಿ, ಅದು ರೀಚ್ ಆಗಬೇಕಂದ್ರೆ ಕೆಲವು ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ನಾವು ಶೂಟಿಂಗ್ ಮಾಡಿ ಕಾಯೋಂಥ ಪರಿಸ್ಥಿತಿಯಲ್ಲಿಲ್ಲ. ಇವಾಗ ಫಸ್ಟ್ ಈ ಸಾಂಗ್ ರಿಲೀಸ್ ಮಾಡ್ತೀವಿ, ಅದು ಪ್ರಮೋಷನ್ ಆಗ್ತಾ ಇರುತ್ತೆ, ಜೊತೆಗೆ ಶೂಟಿಂಗ್ ಆಗುತ್ತೆ. ನಾವು ಡಿಸೆಂಬರಿಗೆ ಬಿಡುಗಡೆ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ನಾನು ಆ್ಯಕ್ಚುಲಿ ನಾನು ಫಸ್ಟ್ ನಿರ್ಮಾಪಕನಾಗಿ ಬರಬೇಕು. ಎಲ್ಲರೂ ಒಳ್ಳೆ ಸಾಹಿತಿ ಅಂತಾರೆ. ನನಗೆ ತುಂಬ ಎಕ್ಸ್ಪರ್ಟ್ ಅಂದರೆ ನಾನು ನಿರ್ಮಾಣದಲ್ಲಿ ತುಂಬ ಎಕ್ಸ್ಪರ್ಟು, ಎಲ್ಲರಿಗೂ ಗೊತ್ತಿದೆ ಕೇಳಿ. ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ಅವ್ರ ಮುಂದೆ ಹೇಳ್ಬಾರ್ದು. ನಾನು ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ, ಒಳ್ಳೆ ಟೀಮ್ ಬೇಕು. ನೀವು ಎಷ್ಟು ಕೋಟಿಗಟ್ಟಲೆ ಇರೋರು ಕೂಡ 5-6 ವರ್ಷದಿಂದ ಒಂದು ಸಿನಿಮಾ ನಿಂತಿರುತ್ತೆ, ಏನೋ ಸಮಸ್ಯೆ ಆಗಿರುತ್ತೆ. ಒಳ್ಳೆ ಟೀಮ್ ಇದ್ದರೆ, ಒಳ್ಳೆ ಟೀಮ್ ಅಂದರೆ ಒಬ್ರನ್ನೊಬ್ಬರನ್ನು ಪ್ರೀತಿಸೋವಂಥ ಟೀಮ್ ಇರಬೇಕು. ಅವ್ನು ಬೆಳೆದ್ರೆ ನಾವು ಖುಷಿ ಪಡಬೇಕು, ನಾವು ಬೆಳೆದ್ರೆ ಅವ್ರು ಖುಷಿ ಪಡಬೇಕು. ಅವ್ರು ಯಾರು ಸಿಂಪಲ್ ವಿಷಯಕ್ಕೆಲ್ಲ ಕಿತ್ತಾಟ ಆಗ್ಬಿಡ್ತಾರೆ. ನೀವು ಹೀರೋಯಿನ್ ಮೀಟ್ ಮಾಡೋಕ್ಕೆ ಅವ್ರು ಯಾರು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಯಾರೋ ಒಂದು ಹೀರೋಯಿನ್ನ ನೋಡ್ಕೊಂಡು ಬರೋಣ ಅಂದರೆ ಒಂದು 4-5 ಜನ ಪಾರ್ಟ್ನರ್ ಆಗಿದಾಗ ಅವ್ನು ಕರ್ಕೊಂಡು ಹೋದ್ರೆ ಇವ್ರಿಗೆ ಬೇಜಾರು, ಇವ್ರು ಆ ಥರ ಚಿಕ್ಕ ಸಿಲ್ಲಿ ವಿಷಯಗಳಿಗೆಲ್ಲ ಮನಸ್ತಾಪಗಳು ಬಂದುಬಿಡ್ತವೆ. ಇದು ನನಗೆ ಈ ನಮ್ಮ ಸಿನಿಮಾ ಈ ಒಂದು ಇದಕ್ಕೆ ಕೈ ಜೋಡಿಸಿದವರು ನಮ್ಮ ಹರಿಕೃಷ್ಣ, ಟಿ ಸೋಮಶೇಖರ್ ಅವರು, ಮಧು ಅವರು, ಸುಮಾರು ಜನ, ಮಂಜುನಾಥ್ ಅವರು ಎಲ್ಲ ಇಲ್ಲಿರೋರು. ಆ್ಯಕ್ಚುಲಿ ಏನಂತಂದರೆ ನೋಡಿ, ನಾನು ಯಾರು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ಸಿನಿಮಾ ರಂಗದಲ್ಲಿ ನಾನು ಕಲಾವಿದರಿಗೆ ದುಡ್ಡು ಕೊಟ್ಟು ಆ್ಯಕ್ಟ್ ಮಾಡಿಸಲ್ಲ. ಯಾಕೆ ಅಂತಂದರೆ ನಿರ್ಮಾಪಕರದ್ದು ಸಮಸ್ಯೆ ತುಂಬ ಇದೆ ಅಂತಂದರೆ, ನನಗೆ ಅನುಭವ ಆಗಿದ್ದು ಹೇಳ್ತೀನಿ. ನನ್ನ ಒಂದು ಸಾಂಗು ಇಂದ ಸುಮಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಅವರೆಲ್ಲ ಆಮೇಲೆ ಬಿಹೇವ್ ಮಾಡಿದ ರೀತಿಯೆಲ್ಲ ನೋಡಿದ್ರೆ ಬೇಸರ ಅನಿಸುತ್ತೆ. ಇವಾಗ ಆರ್ಟಿಸ್ಟಲ್ಲಿ 2 ಥರ ಇರ್ತಾರೆ ಕಲಾವಿದರು. ಒಂದು ಪ್ರೊಫೆಷ್ನಲ್ ಕಲಾವಿದರು ಇರ್ತಾರೆ, ಆಮೇಲೆ ಹಾಬಿ ಕಲಾವಿದರು ಇರ್ತಾರೆ. ಅಂದ್ರೆ ಜಸ್ಟ್ ಅವರೊಂದು ಇದಕ್ಕೋಸ್ಕರ ಮಾಡ್ತಾರೆ. ಪ್ರೊಫೆಷ್ನಲ್ ಕಲಾವಿದರಿಗೆ ಅವ್ರಿಗೆ ಬೇಕೇ ಬೇಕು, ದುಡ್ಡು ಬೇಕು. ಅಂಥವ್ರಿಗೆ ನಾವು ದುಡ್ಡು ಕೊಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ. ಹಾಬಿ ಅಂದರೆ ಅವ್ರಿಗೆ ಬೇರೆ ಥರ ಎಲ್ಲ ಇರುತ್ತೆ. ಅವ್ರು ಏನೋ ಒಂದು ಕೆಲಸ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸಿನಿಮಾದಲ್ಲಿ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡಾಗ ನಮಗೆ ಖರ್ಚು ಕಮ್ಮಿ ಆಗುತ್ತೆ, ದುಡ್ಡು ಕೊಟ್ಟಿಲ್ಲ ಅಂದರೂ ಅಡ್ಜಸ್ಟ್ ಆಗುತ್ತೆ. ಪ್ಲಸ್ ಅವರಿಂದ ನಮಗೆ ಸಹಕಾರವೂ ಸಿಗುತ್ತೆ. ಏನಂತಂದರೆ ಯಾವುದೋ ಒಂದು ಲೊಕೇಶನ್ ಬೇಕಂದಾಗ ಬನ್ನಿ ನಮ್ಮ ಮನೇಲಿ ಶೂಟಿಂಗ್ ಮಾಡ್ಕೊಳ್ಳಿ ಅಂತಾರೆ. ಆಮೇಲೆ ಯಾವುದೋ ಒಂದು ಪ್ರಾಪರ್ಟಿ ಬೇಕು, ನಮ್ಮ ಹತ್ರನೇ ಇದೆ ಅಂತಾರೆ. ಅದೆಲ್ಲ ಮಾಡಿದಾಗ ಒಂದು ಒಳ್ಳೆ ಟೀಮ್ ಇದ್ದರೆ ಒಳ್ಳೆ ಸಿನಿಮಾ ಮಾಡ್ಬೋದು. ಇದು ಡಿಸೆಂಬರ್ಗೆ ಬಿಡುಗಡೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಅಕ್ಟೋಬರ್ 10ರಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಹೆವಿ ಬಡ್ಜೆಟ್ ಆ ಥರ ಏನಿಲ್ಲ. ಕಂಟೆಂಟ್ ಹೆವಿ ಇದೆ. ಕಂಟೆಂಟಲ್ಲಿ ತುಂಬಾ ಸ್ಟಫ್ ಇದೆ, ತುಂಬಾ ಆ ಸಿನಿಮಾ. ಇವಾಗ ಫ್ರಾಡ್ ವಿಷಯ ಅಂತ ಏನಂತೀರಾ, ಅಲ್ಲಿ ನೀವು ಆಚೆಗಡೆ ಬಂದಾಗ ನೀವು ₹1 ಕೋಟಿ ಕೊಟ್ಟು ನೀವು ಒಂದು ಫ್ರಾಡ್ ಏನಾದರೂ ನೀವು ಅನ್ನಲ್ಲ. ಆ ಥರ ಸಬ್ಜೆಕ್ಟು. ಹೋಗ್ತಾ ಅದು ಇದಾಗುತ್ತೆ. ಇದ್ರ ಒಳ್ಳೆ ಹಾಡುಗಳಿದ್ದಾವೆ. ಆಮೇಲೆ ಸುಮಾರು ನಾನು 3 ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಿದೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಟೋಟಲ್ 8 ಸಾಂಗ್ಗಳಿದ್ದಾವೆ. ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡ್ತೀವಿ. ನನಗೆಲ್ಲ ಸಹಕಾರ ಕೊಟ್ಟ ಎಲ್ಲರಿಗೂ, ಶಂಕರು ಕ್ಯಾಮ್ರಾಮ್ಯಾನ್ ನಮಗೆ 20 ವರ್ಷದಿಂದ ನಮ್ಮ ಜೊತೆಲಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಶ್ರೀಗುರು. ಕ್ಯಾಮ್ರಾಮನ್ ಯಾವ ಥರ ಅಂದರೆ 7 ಗಂಟೆಯಲ್ಲಿ ನೈಟ್ 7 ಗಂಟೆಲಿ ಡೇ ಶಾಟ್ ತೆಗೆದುಕೊಡ್ತಾರೆ. ಅಷ್ಟು ಒಂದು ನಮ್ಮ ಟೀಮೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾಯಿದೆ. ಆಮೇಲೆ ನಾಯಕರ ಬಗ್ಗೆ ಹೇಳ್ಬೇಕು. ಇದರಲ್ಲಿ 4 ಜನ ನಾಯಕಿಯರು. 4 ಜನ ನಾಯಕರು ಅಂತಂದರೆ 4 ಜನ ನಾಯಕರು ಏನಪ್ಪ ಇವು ಅನ್ನೋದೊಂದು ಇದು ಬರುತ್ತೆ. ಸಿನಿಮಾ ನೋಡಿದಾಗ 4 ಜನರದ ಅವಶ್ಯಕತೆ ಇದೆ. ಸಬ್ಜೆಕ್ಟ್ ಬಂದ್ಬಿಟ್ಟು ಇದುವರೆಗೂ ಯಾರು ಟಚ್ ಮಾಡಿಲ್ಲ, ಭಯ ಬೀಳ್ತಾರೆ. ಇದನ್ನು
ಹೆಂಗೆ ಇದು ಮಾಡೋದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ತುಂಬ ಡೆಲಿಕೇಟ್ ಸೂಕ್ಷ್ಮ ಸಬ್ಜೆಕ್ಟ್ ಇದು. ಜನಗಳಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ. ನಿಮ್ಮ ಸಹಕಾರ, ಪ್ರೀತಿ, ಆಶೀರ್ವಾದ ಇರಲಿ. ಧನ್ಯವಾದಗಳು. ಯಾರಾದರೂ ಮರ್ತಿದ್ರೆ ಸರಿ, ಫ್ರಾಡ್ ಋಷಿ ಅಂತ ಯಾಕೆ ಇಡೋದಕ್ಕೆ ಕಾರಣ ಅಂತಂದರೆ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಫ್ರಾಡ್ ಋಷಿ ಅಂತ ಏನು ಇಟ್ಟಿದ್ದೀವಿ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಫ್ರಾಡ್ ಅಂತಂದರೆ ನೋಡಿ ಸರ್, ಆ ಜಗತ್ತಲ್ಲಿ ನಾನು ಯಾರೋ ಒಬ್ರು ಲಾಸ್ಟ್ ಸಾಂಗ್ ಬಿಡುಗಡೆ ಸಮಯದಲ್ಲಿ ಆ್ಯಂಕರ್ ಹೇಳಿದ್ರು, ಯಾರೋ ಅವರು ದಿವ್ಯಾ ಆಲೂರವರು, ಜಗತ್ತಲ್ಲಿ ನೀನು ಚೆನ್ನಾಗಿರು, ನೀನು ಬದಲಾಗು, ನೀನು ಇದು ಮಾಡು. ನಾವು ಫುಲ್ಲು ವೇದಾಂತ ಹೇಳ್ತೀವಿ, ಆದರೆ ನಾವೆಷ್ಟು ಬದಲಾಗಿದ್ದೀವಿ, ನಾವು ಬೇರೆಯವರಿಗೆ ಬುದ್ಧಿ ಹೇಳೋದಕ್ಕಿಂತ ಮುಂಚೆ ನಾವೆಷ್ಟು ಒಳ್ಳೆಯವರು, ನಾವೆಷ್ಟು ಬದಲಾಗಿದ್ದೀವಿ ಅನ್ನೋದು ಬದಲು ನಾವು ಬೇರೆಯವ್ರನ್ನ ಫ್ರಾಡ್ ಅಂತ ಕರೆದ್ರೆ ಅವರು ಅದು ಸಮಾಜನೂ ಯಾರು ಒಪ್ಪಲ್ಲ. ನಮಗೆ ನಾವೇ ಫ್ರಾಡ್ ಅಂತ ಕರ್ಕೊಂಡಾಗ ನಮ್ಮನ್ನು ಯಾರು ಪ್ರಶ್ನೆನೂ ಮಾಡಲ್ಲ ಅಂತ ಫ್ರಾಡ್ ಋಷಿ ಅಂತ ಇಟ್ಟೇನೆ. ಹಾಂ, ಎಚ್ಚರ ನಿನಗೆ ಸಾವಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯ, ನಾನು ಆ್ಯಕ್ಚುಲಿ ಒಂದು ಲಾಸ್ಟು ಸಿನಿಮಾದಲ್ಲೂ ಒಂದು ಡೈಲಾಗ್ ಬರೆದಿದ್ದೆ, ಮನುಷ್ಯ ದೇವಸ್ಥಾನಕ್ಕೆ ಹೋದರೆ ಬೇಡೋದನ್ನು ಕಲಿತಾನೆ, ಮಸಣಕ್ಕೆ ಹೋದರೆ ನೀಡೋದನ್ನು ಕಲಿತಾನೆ. ಮಸಣಕ್ಕೆ ಅಂತಂದರೆ ಇವಾಗ ದೇವಸ್ಥಾನಕ್ಕೆ ಏಕಂತಂದರೆ ನಾವು ಹೋದ ತಕ್ಷಣ ಏನು ಕೇಳ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು, ನಮ್ಮ ಬಿಸ್ನೆಸ್ ಸಕ್ಸಸ್ ಆಗಲಿ. ದೇವಸ್ಥಾನಕ್ಕೆ ಹೋದರೆ ಬರೀ ಬೇಡೋದನ್ನೇ ಕಳ್ತೀವಿ. ಮಸಣಕ್ಕೆ ಹೋದಾಗ ಮನುಷ್ಯನಿಗೆ ಸಾವಿದೆ ಅಂತ ಗೊತ್ತಾಗುತ್ತೆ. ಯಾವಾಗ ಸಾವಿದೆ ಅಂತ ಗೊತ್ತಾಗುತ್ತೆ, ಮನುಷ್ಯ ಒಳ್ಳೆ ಕೆಲಸ ಮಾಡೋದು. ದೊಡ್ಡ ಇವರೆಲ್ಲ ಹೇಳೋದೇನಂದರೆ, ಮಸಣ ಆ್ಯಕ್ಚುಲಿ ಊರು ಸೆಂಟ್ರಲ್ಲಿ ಇರಬೇಕು, ದೇವಸ್ಥಾನ ಊರು ಹೊರಗಡೆ ಇರಬೇಕು ಅಂತ. ಮಸಣನ ಮನುಷ್ಯ ಡೈಲಿ ನೋಡ್ತಾ ಇದ್ದರೆ ಅವ್ನಿಗೊಂದು ಒಳ್ಳೆ ಥಾಟ್ ಬರುತ್ತೆ, ನಾನು ಏನಾದರೂ ಒಳ್ಳೇದು ಮಾಡಬೇಕು. ಅದು ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ರೆ ಬರೀ ನನಗೆ ಅದು ಸಕ್ಸಸ್ ಆಗಲಿ, ಇದು ಬರೀ ಬೇಡ್ತಾನೆ ಇರ್ತಾನೆ ಹೊರತು ಅವ್ನು ನೀಡಲ್ಲ. ಆ ಒಂದು ಕಾರಣದಿಂದ ಅವ್ನು ಸಾವನ್ನ ನೆನೆಸ್ಕೊ, ನಿನಗೆ ಮನುಷ್ಯ ಮಾನವ ಎಚ್ಚರ, ನಿನಗೆ ಸಾವಿದೆ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಅದು ಫಸ್ಟು ಹಳ್ಳಿ ಥರ ಇತ್ತು, ಇವಾಗ ಅದು ಸಾಹೇಬ್ರೆ ಅದು ಹಳ್ಳಿ ಫಸ್ಟು, ಇವಾಗ ಹೋಗ್ತಾ ಹೋಗ್ತಾ ಸಿಟಿ ಆಗಿದೆ ಅಷ್ಟೇ. ಅಲ್ಲ, ಮೊದಲಿಂದ ಇವಾಗ ನೀವು ಯಾವುದೇ ಮಸಾಲ ಮಾಡಿದ್ರು ಊರು ಆಚರಣೆ ಮಾಡ್ತಾರೆ. ಇವಾಗ ಹಳ್ಳಿಗಳು ತಗೊಳ್ಳಿ, ಇವಾಗ ಸಿಟಿಯಲ್ಲಿ ಇವಾಗ ಇದು ಯಾವುದು ಕೂಡ ಇದು ಕೂಡ ಹಳ್ಳಿನೇ ಅಲ್ವಾ. ಇವಾಗ ಅದು ಸಿಟಿ ಆಗ್ಬಿಟ್ಟಿದೆ, ಮತ್ತು ಈ ಥರ ಇದಾಗ್ಬಿಡುತ್ತೆ. ಜಾನರ್ ಹೇಳಿ. ಇಲ್ಲ ಸರ್, ಇಲ್ಲ ಆ ಥರ ಸೆನ್ಸರ್ ಇಲ್ಲ ತುಂಬ ಮೆಸೇಜ್ ಇದೆ, ಆ ಥರ ಏನಿಲ್ಲ. ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಹೀರೋಯಿನ್ಗೆ ಕಾಸ್ಟ್ಯೂಮ್ ಯಾವ ಥರ ಇದೆ. ಆ ಥರ ಯಾವುದು ಒಲಗರು ಡೈಲಾಗ್ಸ್ ಆಗಲಿ ಇರಲ್ಲ. ಇದರಲ್ಲಿ ಹಾಡು, ಲಾಸ್ಟ್ ಟೈಮ್ ಹಾಡು ಕೂಡ, ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನುಷ್ಯ, ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು, ಹುಟ್ಟಿದಾಗಲೇ ಯಾರು ಬುದ್ಧಿವಂತರಲ್ಲ, ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ. ಅದು ಅದು ಸಾಂಗ್ ಕೇಳಿದ ತಕ್ಷಣ ಏನು ಸಾಧನೆ ಮಾಡಬೇಕು, ಅದು ರೀಚ್ ಆಗಿಲ್ಲ. ಯಾಕಂದರೆ ನಾವು ಇವಾಗ ನಿಧಾನಕ್ಕಾಗಲಿ, ನಾವು ಅದಕ್ಕೇನು ಪ್ರಮೋಷನ್ ಮಾಡ್ತಾ ಇಲ್ಲ. ಹಾಂ, ಅಲ್ಲ ಕರೆಕ್ಟು. ಅದರಿಂದ ನಿಮ್ಗೆ ಎಷ್ಟೋ ಜನ ನೀವು ಸರ್, ಎಷ್ಟೋ ಜನ ಸಿಟಿಯಲ್ಲಿ ಕೆಲಸ ಮಾಡೋರು ಹಳ್ಳಿಗೆ ಹೋಗ್ಬಿಟ್ಟು ಎಲ್ಲ ವ್ಯವಸಾಯ ಮಾಡಿದ್ದಾರೆ ಸರ್. ಅದು ಬೇಡ ಸರ್, ಒಳಿತು ಮಾಡೋ ಮನುಷ್ಯ. ನನ್ನ ಎಕ್ಸಾಂಪಲ್ ಕೊಡ್ತೀನಿ. ಒಳಿತು ಮಾಡೋ ಮನುಷ್ಯದಿಂದ ನನಗೆ ದಿವಸಕ್ಕೆ ಏನಿಲ್ಲ ಅಂದರೆ 4-5 ಮೆಸೇಜ್ ಬರುತ್ತೆ. ಒಂದು ವಾರದಲ್ಲಿ 1 ಸಲ 2 ಸಲ ಅಮೇರಿಕಾದಿಂದ ಫೋನ್ ಮಾಡ್ತಾರೆ. ಒಬ್ಬ ಡಾಕ್ಟ್ರ್ ಇಲ್ಲಿ ಮೆಸೇಜ್ ಕಳಿಸಿದ್ದಾರೆ, ಸರ್ ನಾವು ನನ್ನ ಗಂಡ ಹೆಂಡತಿ ತುಂಬ ಜಗಳ ಆಡ್ತಾ ಇದ್ವಿ, ಹೆಂಡತಿ ಹೋಗ್ಬಿಟ್ಲು, ಅವಳು ಹಾಡು ಕೇಳ್ತಾ ಇದ್ಲು, ನಾನು ಈ ಹಾಡು ಕೇಳ್ತಾ ಇದ್ದೆ, ಇವಾಗ ಅನ್ಯೋನ್ಯವಾಗಿದ್ದೀವಿ ಸರ್, ಧನ್ಯವಾದಗಳು ಅಂತ ಹೇಳ್ತಾರೆ. ತವ್ರ ಮನೆಗೆ ಹೋಗ್ಬಿಟ್ಟಿದ್ಲು ತವ್ರ ಮನೆಗೆ ಹೋಗ್ಬಿಟ್ಲು ಅಂತ ಹೇಳಿದಾಗ ಆ ಥರ ಸುಮಾರು ಜನ ಅದು ಸುಮಾರು ಜನ ನಿಮ್ಮಿಂದ ಇಲ್ಲ. ಈ ಥರ ಒಂದು ಸ್ಟೇಜಲ್ಲಿ ಕುಂತ್ಕೊಂಡಾಗ ಸ್ವಾಮೀಜಿಗಳು ಅವರು ಯಾರೋ ಅವರು ಬರ್ತಾರೆ, ಮತ್ತು ಅಷ್ಟು ನೀವು ಬರೆದಿದ್ದು ಆಲ್ಮೋಸ್ಟ್ ಕೆಲವರು ಸ್ವಲ್ಪ ಜನಕ್ಕೆ ಗೊತ್ತು, ಸ್ವಲ್ಪ ಜನಕ್ಕೆ ನಾನು ಬರೆದಿದ್ದೆ ಅಂತ ಗೊತ್ತಿಲ್ಲ ಸರ್. ನಾನು ಸಿಕ್ಕದವ್ರಿಗೆಲ್ಲ ಹೊಡಿತಾ ಇದ್ದೆ, ಈ ಹಾಡು ಕೇಳ್ತಾ ತುಂಬ ಶಾಂತನಾಗಿದ್ದೀನಿ, ಇವಾಗ ಫುಲ್ ಚೇಂಜ್ ಆಗಿದ್ದೀನಿ. ಒಬ್ಬನು ಕೊಲೆ ಮಾಡೋ ಆ ಥರ ಒಬ್ಬ ಸಾಹಿತ್ಯಕ್ಕೆ ಜಗತ್ತಲ್ಲಿ ಏನಾದರೂ ಒಂದು ಶಕ್ತಿ ಇದ್ದರೆ ಅದು ಸಾಹಿತ್ಯಕ್ಕೆ, ಜನರನ್ನ ಬದಲಾಯಿಸುವಂಥ ಶಕ್ತಿ ಇದ್ದರೆ ಅದು ಸಾಹಿತ್ಯಕ್ಕೆ ಮಾತ್ರ ಅಂತ ನಾನು ನಂಬಿದ್ದೀನಿ. ಇದೆ ಇದರಲ್ಲಿ ಬದಲಾಗಿ ಬಿಡು ಮನುಸ, ನೀನು ಇಲ್ಲಿ ಇರುವುದು 3 ದಿವಸ, ದಾನ ಧರ್ಮದ ಹಾದಿ ಹಿಡಿ, ಸತ್ಯ ಮಾರ್ಗದಲ್ಲಿ ನೀನು ನಡಿ, ಪ್ರೀತಿ ಪ್ರೇಮವ ಹಂಚಿಬಿಡು, ಅನಾಥರ ಸೇವೆಗೆ ನಿಂತು ಬಿಡು. ನಿನಗಿಂತಲೂ ಬುದ್ಧಿವಂತರು ಮಣ್ಣಲ್ಲಿ ಮಣ್ಣಾಗಿರು, ನಿನ್ನ ಅಹಂಕಾರ ಎಲ್ಲ ಕಟ್ ಮಾಡು.
ಜಗತ್ತು, ನಾನು ಒಂದು ಇದರಲ್ಲಿ ಹೇಳಿದೆ ನೋಡಿ, ಈ ಅರ್ಧ ಜಗತ್ತು ಗೆದ್ದ ಅಲೆಕ್ಸಾಂಡರ್ನೇ ಈ ಜಗತ್ತು ಮರ್ತೋಗ್ಬಿಡ್ತು. ನಾವು ನೀವೆಲ್ಲ ಯಾವ ಲೆಕ್ಕ, ಯಾಕೆ ಏನೋ ಒಂದು 10 ಕೋಟಿ 20 ಕೋಟಿ 5 ಕೋಟಿ ಮಾಡಿ ಯಾಕೆ ದುರಹಂಕಾರವಾಗಿ ಮೆರಿತೀರಾ ಅನ್ನೋದು ಇದು ಕಾನ್ಸೆಪ್ಟ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.